ಒಂದು ಅಪ್ಡೇಟ್ ಇದೆ ರೀ. SP ಅವರು ಇಲ್ಲಿ ಈಗ ತಾನೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರ. ಖಾಸಗಿ ಗನ್ಮನ್ನಿಂದನೇ ಫೈರಿಂಗ್ ಆಗಿದೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ SP ಸಾಹೇಬ್. ಅವರು ಒಂದು ಖಾಸಗಿ ವ್ಯಕ್ತಿಗಳಿಂದ ಫೈರಿಂಗ್ ಆಗಿದೆ ಅನ್ನೋ ಹೇಳಿಕೆ ಕೊಡೋದ್ರ ಜೊತೆಲಿ ಖಾಸಗಿ ರಿವಾಲ್ವರ್ದಿಂದಲೇ ಫೈರಿಂಗ್ ಆಗಿದೆ ಅಂತ ಹೇಳಿದ್ದಾರೆ. ಹಂಗಾಗಿ ಅವ್ರು ಹೇಳಿದಂತವ್ರು ಬಳ್ಳಾರಿ SP ಅವರು, ಉಸ್ತುವಾರಿ SP ಅವರು ರಂಜಿತ್ ಕುಮಾರ್ ಅವರು. ಅಂದ್ರೆ ಅಲ್ರಿ, ಅಂದ್ರೆ ನಾನೇನ್ ಹೇಳ್ತಿದ್ದೀನಿ ಅಂದ್ರೆ ಖಾಸಗಿ ವ್ಯಕ್ತಿಗಳು ನಮ್ಮ ಕಡೆ ಇಲ್ಲ ರೀ. ಯಾಕೆ ನಿಮ್ ಕ್ಲಾರಿಟಿ ಕೊಡ್ತಾ ಇದ್ದೀನಿ ಅಂದ್ರೆ ನಾನು ಹೇಳ್ತಿದ್ದೀನಲ್ರಿ, ನಾವು ಕರೆಕ್ಟ್ ಅಂತೀರಿ, ನಮ್ ಬೆನ್ ನಮಗ್ ಕಾಣಲ್ರಿ. ಅವ್ರು ಏನ್ ಹೇಳ್ತಾರೆ, ನಾವು ಒಳ್ಳೆಯವ್ರಿ, ಅವ್ರ ಬೆನ್ನು ಅವ್ರು ಸತ್ಯಹರಿಶ್ಚಂದ್ರ ಆಗಿರಿ, ನಾವು ಸತ್ಯಹರಿಶ್ಚಂದ್ರ ಆಗಿರಿ. ನೋಡಿ, ನನಗೆ ಇರುವಂತ ಗನ್ಮ್ಯಾನ್ಗಳು, ನಮ್ಮ ಕುಟುಂಬಕ್ಕೆ ಇರುವಂತ ಗನ್ಮ್ಯಾನ್ಗಳೆಲ್ಲ ಸೇರಿ 4 ಮಂದಿ. ಶ್ರೀರಾಮ್ನವ್ರ ಗನ್ಮ್ಯಾನ್ಗಳು 2, ಸೋಮಶೇಖರ್ ಗನ್ಮ್ಯಾನ್ 1, 7 ಮಂದಿ ಸರ್ಕಾರಿ ಗನ್ಮ್ಯಾನ್ಗಳು. ನಿನ್ನೆ ರಂಜಿತ್ ಚಿತ್ರದುರ್ಗ SP ಏನಿದ್ದಾರೆ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು. 7 ಮಂದಿ ಗನ್ಮ್ಯಾನ್ಗಳನ್ನ ಕರೆಸಿ ನಾನು ಅವ್ರಿಗೇನು ರೆಕಾರ್ಡ್ ಇರುತ್ತೆ, ಎಷ್ಟು ಬುಲೆಟ್ಗಳು ಕೊಟ್ಟಿದ್ದಾರೆ, ಅವರೆಲ್ಲ ಗನ್ಗಳನ್ನ ಸೀಸ್ ಮಾಡಿದ್ದಾರೆ. ಸೀಸ್ ಮಾಡಿ ಆ ಬುಲೆಟ್ಗಳನ್ನ ತಗೊಂಡಿದ್ದಾರೆ, ಲೆಕ್ಕಾಚಾರ ಮಾಡ್ಕೊಂಡಿದ್ದಾರೆ. ಹೊಸ ಗನ್ಗಳನ್ನು ಕೊಟ್ಟು ಮತ್ತೆ ಡ್ಯೂಟಿ ಕಲಿಸಿದ್ದಾರೆ ನಮ್ಮ 7 ಮಂದಿ ಗನ್ಮ್ಯಾನ್ಗಳನ್ನ. ಸೊ ನಿನ್ನೆ ವಿಡಿಯೋಗಳಲ್ಲಿ ಟರ್ಬನ್ಗಳು ಹಾಕೊಂಡಿರುವಂತ ಗನ್ಮ್ಯಾನ್ಗಳು ಏನ್ ಫೈರ್ ಮಾಡಿದ್ದಾರೆ ಎಲ್ಲ ವಿಡಿಯೋಗಳಲ್ಲಿ ಇದೆ, ರೆಕಾರ್ಡ್ ಇದೆ. ಅವ್ರ ಗನ್ಮ್ಯಾನ್ಗಳು ಯಾರು, ಸತೀಶ್ ರೆಡ್ಡಿ ಗನ್ಮ್ಯಾನ್, ಭರತ್ ರೆಡ್ಡಿ ಗನ್ಮ್ಯಾನ್ ಅನ್ನೋದು ಕೂಡ ನಿಮ್ ಕಣ್ಣು ಮುಂದೆನೇ ಇದೆ. ಥ್ಯಾಂಕ್ ಯು ಸರ್, ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು. ಸಪ್ರೇಟ್ ಆಗಿ ಸ್ವಲ್ಪ ವಾಯ್ಸ್ ಅಲ್ಲ, ಇದೆಲ್ಲ ಯಾರು ಅಣ್ಣ? ಒಂದು ಹೊಸಪೇಟೆಯಲ್ಲಿ ಹಿಂದಿ ಬೈಟ್ ಇನ್ನು ಸುದ್ದಿಗೋಷ್ಠಿಯಲ್ಲಿ ಹಲವಾರು ವಿಚಾರಗಳನ್ನು ಇವತ್ತು ಮಾತನಾಡಿದ್ದಾರೆ. ಬಹಳಷ್ಟು ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ರು. ಜೊತೆಗೆ ತಮ್ಮ ಬಳಿ ಎಷ್ಟು ಜನ ಗನ್ಮ್ಯಾನ್ಗಳು ಇದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಜನಾರ್ದನ್ ರೆಡ್ಡಿ ಜೊತೆಗೆ ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ. ಅವರ ಬಳಿ ಇರುವಂತಹ ಬುಲೆಟ್ಗಳು ಎಷ್ಟಿತ್ತು, ಅವರಿಗೆ ಕೊಟ್ಟಿರುವಂತಹ ಬಂದೂಕು, ಅದೆಲ್ಲವನ್ನೂ ಕೂಡ ನಾವು ಪರಿಶೀಲನೆ ಮಾಡಿದ್ದೀವಿ. ನಮ್ಮಿಂದ ಯಾವುದೇ ಫೈರಿಂಗ್ ಆಗಿಲ್ಲ. ಜೊತೆಗೆ SP ಅವರು ಹೇಳ್ತಾ ಇರುವಂಥದ್ದು ಖಾಸಗಿ ಗನ್ನಿಂದ ಫೈರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಅದನ್ನು ಯಾರು ಫೈರಿಂಗ್ ಮಾಡಿದ್ದಾರೆ ಅದನ್ನು ವಿಸ್ತೃತವಾಗಿ ತನಿಖೆಯಾಗಬೇಕು ಅಂತ ರಾಮುಲು ಅವರು ಒತ್ತಾಯ ಮಾಡಿದ್ದಾರೆ. ಇನ್ನು ರಾಮುಲು ಅವರು ಈ ಬಗ್ಗೆ ವಿಸ್ತೃತವಾಗಿ ತನಿಖೆಯಾಗಬೇಕು ಅನ್ನುವಂತಹ ಆಗ್ರಹ ಮಾಡಿದ್ದಾರೆ. ನಮ್ಮ ಬಳಿ ಇರುವಂತಹ ಗನ್ಮ್ಯಾನ್ಗಳು ಎಷ್ಟಿದ್ದಾರೆ, ಆ ಎಲ್ಲ ಗನ್ಮ್ಯಾನ್ಗಳನ್ನು ಕರೆಸಿ ನಾನು ವಿಚಾರಣೆ ಮಾಡಿದ್ದೀನಿ ಅಂತ ಜನಾರ್ದನ್ ರೆಡ್ಡಿ ಅವರು ಕೂಡ ಮಾತನಾಡಿದ್ರು. ಎಷ್ಟು ಬುಲೆಟ್ಗಳನ್ನು ಕೊಟ್ಟಿದ್ರು ನಮ್ಮ ಗನ್ಮ್ಯಾನ್ಗಳಿಗೆ, ಆ ಗನ್ಮ್ಯಾನ್ಗಳು ಎಷ್ಟು ಬುಲೆಟ್ಗಳನ್ನು ತೆಗೆದು ಖರೀದಿ ಮಾಡಿದ್ದಾರೆ, ಜೊತೆಗೆ ಅವರ ಬಳಿ ಇರುವಂತಹ ಗನ್ಗಳನ್ನು ಕೂಡ ನಾನು ಪರಿಶೀಲನೆ ಮಾಡಿ ಕಳಿಸಿದ್ದೀನಿ. ನನ್ನ ಬಳಿ 4 ಜನ ಗನ್ಮ್ಯಾನ್ಗಳು, 2 ಗನ್ಮ್ಯಾನ್ಗಳು ರಾಮುಲು ಅವರಿಗೆ ಸೇರಿರುವಂಥವರು. ಇವರ ಬಳಿ ನಾವು ಈಗಾಗಲೇ ವಿಚಾರಣೆ ಮಾಡಿ ನೋಡಿದ್ದೀವಿ. ಹೀಗಾಗಿ ನಮ್ಮ ಕಡೆಯಿಂದ ಫೈರಿಂಗ್ ಆಗಿಲ್ಲ. ಈ ಬಗ್ಗೆ ಖಾಸಗಿ ವ್ಯಕ್ತಿಗಳ ಒಂದು ಖಾಸಗಿ ಗನ್ನಿಂದ ಫೈರಿಂಗ್ ಆಗಿದೆಯಂತ SP ಅವರು ಕೂಡ ಹೇಳಿದ್ದಾರೆ, ಉಸ್ತುವಾರಿ SP ಅವರು ಹೇಳಿದ್ದಾರೆ. ಹೀಗಾಗಿ ಈ ಬಗ್ಗೆ ತನಿಖೆ ಆಗಬೇಕು ಅಂತ ರಾಮುಲು ಅವರು ಒತ್ತಾಯ ಮಾಡಿದ್ದಾರೆ. ಜೊತೆಗೆ ಆ ಒಂದು ಖಾಸಗಿ ಗನ್ನು ಯಾರ ಖಾಸಗಿ ಗನ್ನಿಂದ ಬುಲೆಟ್ ಫೈರ್ ಆಗಿದೆ ಅನ್ನುವ ಬಗ್ಗೆ ತನಿಖೆ ಕೂಡ ಆಗಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಸಿದ್ದು, ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸಿದ್ದು, ಜನಾರ್ದನ್ ರೆಡ್ಡಿ ಅವರು ಹಾಗೂ ರಾಮುಲು ಅವರು ಸುದ್ದಿಗೋಷ್ಠಿ ಮಾಡಿ ಸಾಕಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಘಟನೆ ಹೇಗೆ ಸಂಭವಿಸಿತು, ಏನು ಎತ್ತ, ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಏನೆಲ್ಲ ಹೇಳಿದ್ರು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ? ಖಂಡಿತವಾಗ್ಲೂ ಸಂತೋಷ್, ಗಲಾಟೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನು ಸಹ ಮಾಡಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಸಚಿವರಾದಂತಹ ಶ್ರೀರಾಮುಲು ಸೇರಿದಂತೆ ಜನಾರ್ದನ್ ರೆಡ್ಡಿ ಅವರು ಸಹ ಮತ್ತು ಸೋಮಶೇಖರ್ ರೆಡ್ಡಿ ಸೇರಿದಂತೆ
ಪ್ರಮುಖ ಮುಖಂಡರು ಸೇರಿಕೊಂಡು ಇವತ್ತು ಈಗ ಸುದ್ದಿಗೋಷ್ಠಿಯನ್ನು ಸಹ ಮಾಡಿದ್ರು. ಸುದ್ದಿಗೋಷ್ಠಿಯಲ್ಲಿ ಸಾಲಾದಂತ ಕೆಲವೊಂದಿಷ್ಟು ಆರೋಪಗಳನ್ನ ಸಹ ಮಾಡಿದ್ರು. ಆ ಆರೋಪದಲ್ಲಿ ಯಾವ ರೀತಿ ಅಂದ್ರೆ ಈ ಘಟನೆ ಆಗೋಕ್ಕಿಂತ ಮುಂಚೆ ನಾವು ಸಾಕಷ್ಟು ಬಾರಿ ಅಲ್ಲಿ ಹೋಗಿ ರಾಮ್ಲು ಅವರು ನೇರ್ಕೊಂಡು ಏನು ಭರತ್ ರೆಡ್ಡಿ ಅವರ ಆಪ್ತರಾಗಿರುವಂತ ಏನಿದ್ದಾರೆ ಸತೀಶ್ ರೆಡ್ಡಿ ಅವರಿಗೆ ಹೇಳಿದ್ವಿ ಈಗ ಇಲ್ಲಿ ಗಲಾಟೆ ಮಾಡೋದು ಸರಿಯಲ್ಲ, ನೀವು ಇಲ್ಲಿಂದ ಹೊರಟೋಗಿ ಅಂತ ಹೇಳಿದ್ರು ಕೂಡ ಬೇಕು ಅಂತಾನೆ ಇವರು ಗಲಾಟೆ ಮಾಡ್ಬೇಕಂತ ಹೇಳಿ ಇವ್ರದ್ದು ಪ್ರೀ ಪ್ಲಾನ್ ಆಗಿತ್ತು. ಹೀಗಾಗಿ ಇದೇ ಉದ್ದೇಶವನ್ನ ಇಟ್ಕೊಂಡು ಇವರು ನಮ್ಮ ಜೊತೆಗೆ ಗಲಾಟೆ ಮಾಡಿದ್ರು. ಮತ್ತು ಇವರು ಇವತ್ತಿಂದ ಅಷ್ಟೇ ಅಲ್ಲ, ಸುಮಾರು ವರ್ಷಗಳಿಂದ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ದನ್ನ ಶ್ರೀರಾಮ್ಲು ಅವರು ಸಹ ಒಂದು ಕಡೆ ಹೇಳಿದ್ರು. ಜೊತೆಗೆ ನಾರಾ ಭರತ್ ರೆಡ್ಡಿ ಅವರ ಈ ರೀತಿಯಾದಂತಹ ಒಂದು ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ ಗಳನ್ನ ನಾನು ಸಹ ಗಮನಿಸಿದ್ದೇನೆ ಅಂತ ಹೇಳಿ ಜನಾರ್ದನ್ ರೆಡ್ಡಿ ಏನಂತ ಹೇಳಿದ್ರಂದ್ರೆ, ಈ ಜನಾರ್ದನ್ ರೆಡ್ಡಿ ಹೇಳುವಂತ ಮಾತಂದ್ರೆ ಭರತ್ ರೆಡ್ಡಿ ಅವರ ತಂದೆಗೆ 59 ವರ್ಷ, ಆದ್ರೆ ಅವ್ರ ಮಗನಿಗೆ 37 ವರ್ಷ ಆಗಿದೆ. ಅವ್ರ ಅಪ್ಪನಿಗೆ 55 ವರ್ಷ ಆಗ್ತಾ ಬಂದ್ರು ಕೂಡ ಇದುವರೆಗೂ ಅವ್ರಿಗೆ ಯಾವುದೇ ರೀತಿಯಾಗಿ ಬುದ್ಧಿ ಬಂದಿಲ್ಲ. ಮತ್ತು ಅವ್ರು ಎಲ್ಲಿ ಓದಿದ್ರು ಅನ್ನೋದು ಮುಖ್ಯ ಅಲ್ಲ, ಅವ್ರು ಕಲ್ತಿರುವಂತದ್ದು ಏನು ಅನ್ನೋದು ಅವ್ರಿಗೆ ಅರಿವಿಲ್ಲ. ಮತ್ತು ಅವ್ರ ಅಪ್ಪರ ಹಾಗೆ ಕೂಡ ಜನಾರ್ದನ್ ರೆಡ್ಡಿ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ಬಳ್ಳಾರಿ ಭಸ್ಮ ಆಗುತ್ತೆ ಅನ್ನುವಂತ ಈ ಪದ ಏನ್ ಯೂಸ್ ಮಾಡಿದ್ರು ಅದು ಮಾಡಿದ್ದು ಸರಿಯಲ್ಲ, ಆತನ ಮೂರ್ಖತನ. ಅವ್ರಿಗೆ ಯಾವುದೇ ರೀತಿಯಾದಂತ ಸಂಸ್ಕಾರ ಇಲ್ಲ, ಸಂಸ್ಕಾರ ಇಲ್ಲದೆ ಇರೋದ್ ರೀತಿಯಾಗಿ ಈತನ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನ ವಾಗ್ದಾಳಿಯನ್ನ ಸಹ ಮಾಡಿದ್ರು. ಜೊತೆಗೆ ಇವತ್ತು ಅಭಿವೃದ್ಧಿ ಮಾಡೋದಕ್ಕೆ ಅವ್ರ ಕೈಯಿಂದ ಆಗ್ತಾ ಇಲ್ಲ, ಸಾಕಷ್ಟು ಅನುದಾನ ಕೂಡ ಇದೆ. ನಾವು ಸಹ KMRC ಫಂಡ್ ಅನ್ನ ಸಾಕಷ್ಟು ದಿನಗಳ ಹಿಂದೆ ಕೂಡ ನಾವು ಇಟ್ಟಿದ್ವಿ, ಆ ಅನುದಾನವನ್ನ ಬಳಕೆ ಮಾಡೋದಕ್ಕೆ ಇವ್ರ ಕೈಯಿಂದ ಆಗ್ತಾ ಇಲ್ಲ. ಹೀಗಾಗಿ ಸುಮ್ನೆ ಗಲಾಟೆ ಶುರು ಮಾಡೋದ್ರಿಂದಾಗಿ ಈ ರೀತಿ ಘಟನೆಗಳು ಆಗ್ತಾ ಇದೆ. ಮತ್ತು ಲಂಡನ್ ನಲ್ಲಿ ಓದಿನಿ ಅನ್ನೋಂಥ ಮಾತನ್ನ ಏನ್ ಹೇಳ್ತಾ ಇದ್ರು, ಬರೀ ಇದು ಹೆಸರಿಗೆ ಅಷ್ಟೇ, ಆದ್ರೆ ಯಾವುದೇ ರೀತಿಯಾಗಿ ಅವ್ರಿಗೆ ಸಂಸ್ಕಾರ ಇಲ್ಲ. ಹೀಗಾಗಿ ಈ ರೀತಿ ಗಲಾಟೆಗಳಾಯ್ತು. ಈ ಗಲಾಟೆ ಆದಂತ ಸಂದರ್ಭದಲ್ಲಿ ಯಾರ ಗನ್ನಿಂದ ಫೈರ್ ಆಯ್ತು, ಫೈರ್ ಆಗಿದ್ದು ಯಾವ್ದು ಅನ್ನೋಂಥದ್ದನ್ನ ಈಗ ಪೊಲೀಸರು ಮಾಹಿತಿ ಕೂಡ ಪಡ್ಕೊಳ್ತಾ ಇದ್ರೆ, ಆ ತನಿಖೆ ಆಗ್ಲಿ ಇದನ್ನ CBIಗೆ ಕೊಡ್ಲಿ ಅನ್ನುವಂತ ಮಾತನ್ನ ಕೂಡ ಜನಾರ್ದನ್ ರೆಡ್ಡಿ ಅವರು ಕೂಡ ಸುದ್ದಿಗೋಷ್ಠಿಯಲ್ಲಿ ಹೇಳಿರುವಂತದ್ದು. ಸಂತೋಷ್, ಧನ್ಯವಾದಗಳು ಸಿದ್ದು ನಿಮ್ಮೆಲ್ಲ ಮಾಹಿತಿಗೆ.